ಬೆಂಗಳೂರಲ್ಲಿ ಹಾಡ ಹಗಲೇ ನಡೆದ ರಾಬರಿ ಕೇಸ್ನ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಎಟಿಎಂ ವ್ಯಾನ್ ಹೈಜಾಕ್ಗೆ ಲೈಟರ್ ಗನ್ ಬಳಸಿದ್ರು ಅನ್ನುವಂತ ಸತ್ಯ ಬಯಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. $7.11 ಕೋಟಿ ರಾಬರಿಗೆ ಲೈಟರ್ ಗನ್ ಬಳಕೆ. 1,500 ಗನ್ ತೋರಿಸಿ ಲೂಟಿ. ಬೆಂಗಳೂರಲ್ಲಿ ನವೆಂಬರ್ 19ರ ಮಠ ಮಧ್ಯಾಹ್ನ ನಡೆದ ರಾಬರಿ ಕೇಸ್ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು. ಪಕ್ಕಾ ಪ್ಲಾನ್ ಹೆಣೆದಿದ್ದ ರಾಬರ್ಸ್ ಅಶೋಕ ಪಿಲ್ಲರ್ ಬಳಿ ಎಟಿಎಂಗೆ ಹಣ ತುಂಬಲು ಹೊರಟಿದ್ದ ವ್ಯಾನ್ ಅನ್ನ ಹೈಜಾಕ್ ಮಾಡಿತ್ತು. ಅದರಲ್ಲಿ 7.11 ಕೋಟಿ ಹಣವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ದೋಚಿ ಎಸ್ಕೇಪ್ ಆಗಿದ್ರು. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಎಲ್ಲ ಆರೋಪಿಗಳ ಹೆಡೆಮುರುಕಟ್ಟಿದ್ದಾರೆ. 9 ಜನ ದರೋಡೆಕೋರರಿಗೆ ಡ್ರಿಲ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಕೃತ್ಯಕ್ಕೆ ಬಳಸಿದ್ದ ವಾಹನ, ಮೊಬೈಲ್ ಸೀಸ್ ಮಾಡಿ ತನಿಖೆ ಮುಂದುವರಿಸಲಾಗಿದೆ. ತನಿಖೆ ವೇಳೆ ದರೋಡೆಕೋರರ ಒಂದೊಂದೇ ರಹಸ್ಯಗಳು ಹೊರಬರ್ತಿವೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ರಾಬರಿ ಮಾಡೋದಕ್ಕೆ 1,500 ಬೆಲೆಯ ಲೈಟರ್ ಗನ್ ಅನ್ನ ಬಳಕೆ ಮಾಡಿದ್ರಂತೆ. ಅಶೋಕ ಪಿಲ್ಲರ್ ಬಳಿ ಇದೇ ಲೈಟರ್ ಗನ್ ತೋರಿಸಿ ಎಟಿಎಂ ವಾಹನವನ್ನ ಹೈಜಾಕ್ ಮಾಡಿದ್ರು. ಅಲ್ಲದೆ ಅದೇ ಗನ್ ತೋರಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಇನೋವಾ ಕಾರ್ಗೆ ಹಣ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ಅವತ್ತು ಈ ಗನ್ ಬಳಸಿದ್ದು ಆರೋಪಿ ನೆಲ್ಸನ್ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಒರಿಜಿನಲ್ ಗನ್ ಬಳಸಿದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಲೈಟರ್ ಗನ್ ಅನ್ನ ಬಳಸಿದ್ದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಸದ್ಯ ಗನ್ ವಶಕ್ಕೆ ಪಡೆದಿರೋ ಕಾಕಿ ಮತ್ತಷ್ಟು ಸತ್ಯ ಕೆದಕ್ತಿದೆ. ಇನ್ನು ರಾಬರಿಯನ್ನ ಹೇಗೆ ಮಾಡಿದ್ರು, ಹೇಗೆ ಎಸ್ಕೇಪ್ ಆಗಿದ್ರು ಅನ್ನೋ ಬಗ್ಗೆ ಪೊಲೀಸರು ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಿದ್ದಾರೆ. ಒಟ್ನಲ್ಲಿ ಬಗೆದಷ್ಟು ರಾಬರಿ ಕೇಸ್ನ ರಹಸ್ಯ ಹೊರಬರ್ತಿದ್ದು ಮತ್ಯಾವ ಸತ್ಯ ಬಿಚ್ಕೊಳ್ತಾವೋ ಕಾದ್ ನೋಡ್ಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿ ಸದಾ ಒಂದಿಲ್ಲೊಂದು ಅಕ್ರಮಗಳು ಬಯಲಾಗ್ತಾನೆ ಇವೆ. ಇದೀಗ ಜೈಲಾಧಿಕಾರಿಗಳೇ ಸ್ಪೆಷಲ್ ಕಾರ್ಯಾಚರಣೆ ನಡೆಸಿದ್ದು 10 ಮೊಬೈಲ್ಗಳು ಪತ್ತೆಯಾಗಿವೆ. ಪರಪ್ಪನ ಅಗ್ರಹಾರದಲ್ಲಿ ರಾಶಿ ಮೊಬೈಲ್, 15 ಮೊಬೈಲ್, 11 ಸಿಮ್ ಹೊರಬಿಟ್ಟು ರಹಸ್ಯ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಬೀಳೋ ಯಾವುದೇ ಲಕ್ಷಣ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ಅಕ್ರಮಗಳ ಕೇಂದ್ರ ಸ್ಥಾನವಾಗಿದ್ಯಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ದರ್ಶನ್ ರಾಜಾತಿಥ್ಯ ವಿಚಾರ ಹೊರಬಂದಾಗಿನಿಂದ ಒಂದೊಂದೇ ಕರ್ಮಕಾಂಡ ಬಯಲಾಗ್ತಾನೇಗಿವೆ. ಸದ್ಯ ವೈರಲ್ ಆದ ವಿಡಿಯೋಗಳ ಬಗ್ಗೆ ತನಿಖೆ ನಡೆಯುತ್ತಿದ್ದು ನಟ ಧನ್ವೀರ್ಗೂ ಡ್ರಿಲ್ ಮಾಡಿದ್ದಾರೆ. ಲಾ ಅಂಡ್ ಆರ್ಡರ್ ಎಡಿಜಿಪಿ ಹಿತೇಂದ್ರ ಕುಮಾರ್ ನೇತೃತ್ವದಲ್ಲಿಯೂ ಪರಿಶೀಲಿಸಿ ರಿಪೋರ್ಟ್ ಸಿದ್ಧಪಡಿಸಲಾಗ್ತಿದೆ. ಇಷ್ಟೆಲ್ಲ ತನಿಖೆ ನಡೆಯುತ್ತಿದ್ರು ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ತಾಂಡವವಾಡ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮಗಳ ಹಾವಳಿ ಹೆಚ್ಚಾಗ್ತಿದ್ದಂತೆ ಜೈಲಾಧಿಕಾರಿಗಳ ಸ್ಪೆಷಲ್ ಟೀಮ್ ನಿನ್ನೆ ರಾತ್ರಿ ದಾಳಿ ಮಾಡಿ ಶಾಕ್ ಕೊಟ್ಟಿದೆ. ಇದ್ದಕ್ಕಿದ್ದಂತೆ ಬ್ಯಾರಾಕ್ಗಳನ್ನ ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ವಿವಿಧ ಕಂಪನಿಯ ದುಬಾರಿ ಮೊಬೈಲ್ಗಳು ಪತ್ತೆಯಾಗಿವೆ. ಬಿ ಬ್ಯಾರಾಕ್ನ 5ನೇ ರೂಮ್ನಲ್ಲಿ 15 ಮೊಬೈಲ್, 11 ಸಿಮ್, 3 ಚಾರ್ಜರ್ ಹಾಗೂ ಇಯರ್ ಬಡ್ ಸಿಕ್ಕಿವೆಯಂತೆ. ಈ ಎಲ್ಲ ಮೊಬೈಲ್ಗಳನ್ನ ಬಟ್ಟೆಗಿಡುವ ಕಮಾನುಗಳಲ್ಲಿ ಅಡಗಿಸಿಟ್ಟಿದ್ದು ಪ್ರತ್ಯೇಕವಾಗಿರಿಸಲಾಗಿತ್ತಂತೆ. ಇದನ್ನ ರುದ್ರಪ್ಪ ಎಂಬ ಜೈಲಾಧಿಕಾರಿ ಪತ್ತೆ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಿನ್ನೆ ನಡೆದ ದಾಳಿಯಲ್ಲಿ ಕೇವಲ ಒಂದೇ ಕೊಠಡಿಯಲ್ಲಿ ಎಷ್ಟೊಂದು ಮೊಬೈಲ್ಗಳು ಪತ್ತೆಯಾಗಿವೆ. ಹೀಗಾಗಿ ಮೇಂಟೆನೆನ್ಸ್ ಯಾರು ಮಾಡ್ತಿದ್ರು ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇಷ್ಟೊಂದು ಮೊಬೈಲ್ ಅನ್ನ ಜೈಲಿನೊಳಗೆ ಸಪ್ಲೈ ಮಾಡಿದ್ಯಾರು ಎಂಬುದು ಪ್ರಶ್ನೆಯಾಗಿದೆ. ಇದೀಗ ಬ್ಯಾರಾಕ್ಗಳಲ್ಲಿದ್ದ ಆರೋಪಿತರ ಮೇಲೂ ಜೈಲು ಅಧಿಕಾರಿ ಪರಮೇಶ್ ಕೊಟ್ಟ ದೂರಿನ ಆಧಾರದ ಮೇಲೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮದ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.